ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಪುಳಿಯೋಗರೆಗೆ ನಾನು ನಮ್ಮನೇಲಿ ಯಾವ ರೀತಿ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಹಾಗೆ ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಎರಡನ್ನೂ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹದವಾಗಿ ಸಣ್ಣೂರಿನಲ್ಲೇ ರೋಸ್ಟ್ ಮಾಡಬೇಕು. ನಂತರ ಮೆಂತ್ಯ 1 ಟೇಬಲ್ ಸ್ಪೂನು, ಅದನ್ನು ಕೂಡ ಸಣ್ಣೂರಿನಲ್ಲೇ ರೋಸ್ಟ್ ಮಾಡಿದ್ದೀನಿ. ನಂತರ ಮೆಣಸು 2 ಟೇಬಲ್ ಸ್ಪೂನು. ಹೀಗೆ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಇಂಗ್ರೀಡಿಯೆಂಟ್ಸ್ನ. 2 ಟೇಬಲ್ ಸ್ಪೂನ್ ಮೆಣಸನ್ನು ಸಣ್ಣೂರಿನಲ್ಲಿ ಹುರ್ಕೊಂಡಿದ್ದೀನಿ. ನಂತರ ಜೀರಿಗೆ 3 ಟೇಬಲ್ ಸ್ಪೂನ್. 3 ಟೇಬಲ್ ಸ್ಪೂನ್ ಜೀರಿಗೆನ ಚಟಪಟ ಅಂತ ಸಿಡಿಯುತ್ತೆ ಅಲ್ಲಿ ತನಕ ಹುರ್ಕೋಬೇಕು. ನಂತರ ಧನಿಯಾ 4 ಟೇಬಲ್ ಸ್ಪೂನ್. ಧನಿಯಾ ಕೂಡ ಚೆನ್ನಾಗಿ ರೋಸ್ಟ್ ಆದಮೇಲೆ ಚಟಪಟ ಅಂತ ಸಿಡಿಯುತ್ತೆ, ಆವಾಗ ಆಗಿದೆ ಅಂತ ಅರ್ಥ. ಒಣಮೆಣಸಿನ್ಕಾಯಿ ನಾವು ಮೆಣಸು ಕೂಡ ಹಾಕ್ಕೊಂಡಿರ್ತೀವಲ್ಲ, ಸೊ ಅದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. 4ರಿಂದ 5 ಒಣಮೆಣಸಿನ್ಕಾಯಿಗಳು ಸಾಕಾಗತ್ತೆ. ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಕಲರ್ಗೆ ಮತ್ತು ಅದು ಸ್ವಲ್ಪ ಖಾರನೇ ಇರುತ್ತೆ, ಅದನ್ನು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಒಳ್ಳೆ ಕಲರ್ ಮತ್ತು ಟೇಸ್ಟು ಬರುತ್ತೆ. ಒಣಮೆಣಸಿನ್ಕಾಯಿಗಳನ್ನ ಸ್ಪ್ಯಾಚುಲಾದಲ್ಲಿ ಹೀಗೆ ಮಾಡೋದ್ರಿಂದಕ್ಕಿಂತ ಫೋರ್ಕಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಇಂಗನ್ನು ಹಾಕ್ಕೊಂಡಿದ್ದೀನಿ ನಾನು. ಉರಿ ಇಟ್ಬಿಟ್ಟು ಇಂಗನ್ನು ಹಾಕ್ಕೊಳ್ಳೋಕ್ಕಾಗಲ್ಲ, ಪಾತ್ರೆ ಕಾವಲ್ಲೇ ಅದು ಬಿಸಿ ಆದರೆ ಸಾಕಾಗತ್ತೆ. ನಂತರ ಇದನ್ನೆಲ್ಲ ಪುಡಿ ಮಾಡಿಕೊಂಡ್ರೆ ಪುಳಿಯೋಗರೆ ಪುಡಿ ಸಿದ್ಧ. ನಂತರ ಒಗ್ಗರಣೆಗೆ ಕಡಲೆಬೀಜ, ಕಡಲೆಬೇಳೆ ಹಾಕಿ, ಹಾಗೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು 250 ಗ್ರಾಮಷ್ಟು ಎಣ್ಣೆ ಬೇಕಾಗತ್ತೆ. ಇದನ್ನೆಲ್ಲ ಸಣ್ಣೂರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೋಬೇಕಾಗತ್ತೆ. ಕಡಲೆಕಾಯಿ ಬೀಜ ಎಲ್ಲ ಹುಣಸೆ ಹುಳಿ ಹಾಕೋಕ್ಕೆ ಮುಂಚೆ ತೆಗೆದಿಟ್ಕೋಬೇಕು, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅಷ್ಟರಲ್ಲಿ ನಾನು ಇನ್ನೊಂದು ಸೈಡ್ ಕಿತ್ತಳೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಅದೇ ಬಾಣಲೆಗೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1.5 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಕುದ್ದು ಪಾಕ ಬರೋ ಥರ ಆಗಬೇಕು. ಅದಾದಮೇಲೆ ಈ ಸ್ಟೇಜಲ್ಲಿ ನಾವು ಪುಳಿಯೋಗರೆ ಪುಡಿನ 2 ಟೇಬಲ್ ಸ್ಪೂನಷ್ಟು ಪುಳಿಯೋಗರೆ ಪುಡಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಬಿಸಿ ಬಿಸಿಯಾದ ಅನ್ನನ ನಾನು ಬೇಯಿಸ್ಕೊಂಡು ತಣ್ಣಗಾಗೋದಕ್ಕೆ ಹರಡಿ ಇಟ್ಟಿದ್ದೀನಿ. ನೋಡಿ, ಗೊಜ್ಜು ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಪುಳಿಯೋಗರೆ ಪುಡಿನ ಆದಷ್ಟು ಸಣ್ಣೂರಿನಲ್ಲೇ ಮಾಡಿಕೊಂಡ್ರೆ ಹದವಾಗಿ ತುಂಬ ಚೆನ್ನಾಗಿ ಆಗುತ್ತೆ. ನಂತರ ನಾನು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ನಲ್ಲ, ಅದೆಲ್ಲ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಹೆಚ್ಚು ಕುದಿಸೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನಾನು ಪುಡಿ ಮಾಡುವಾಗ ಕೂಡ ಹಾಕಿಲ್ಲ, ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ. ಗೊಜ್ಜಿಗೆ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೋಬಹುದಾಗತ್ತೆ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಅನ್ನ ತಣ್ಣಕ್ಕಾಗಿದೆ. ಇವಾಗ ನೋಡಿ, ಗೊಜ್ಜು ಈ ರೀತಿ ಈ ಹದದಲ್ಲಿ ತುಂಬಾ ರುಚಿಕರವಾಗಿ ಹದವಾಗಿ ರೆಡಿಯಾಗಿದೆ. ಇದನ್ನು ಹಾಕ್ಕೊಂಡು ಕಲಿಸ್ಕೊಡೋದು. ನೋಡಿದ್ರಲ್ಲ, ಪುಳಿಯೋಗರೆ ಸಿದ್ಧವಾಗಿದೆ. ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. See you in the next video. Bye bye.